ಇತಿಹಾಸದಲ್ಲಿ ಕೆಲವು ಘಟನೆಗಳು ಕಾಲ ಕಳೆದ್ರೂ ಮರೆಯಾಗುವುದಿಲ್ಲ. ಯಾಕಂದ್ರೆ ಕೆಲ ಗಾಯಗಳು ದೇಹದ ಮೇಲಷ್ಟೇ ಅಲ್ಲ, ಮನಸ್ಸಿನ ಮೇಲೂ ಶಾಶ್ವತವಾಗಿ ಉಳಿದು ಬಿಡುತ್ತೆ. ಅಂಥದ್ದೇ ಒಂದು ಘಟನೆ ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮನವರ ಬದುಕಿನಲ್ಲೂ ನಡೆದು ಹೋಗಿತ್ತು. ಆವತ್ತು 2001 ಫೆಬ್ರವರಿ 21 ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಹರದನಹಳ್ಳಿಯ ಈಶ್ವರ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿಯ ಸಂಭ್ರಮ ಮನೆ ಮಾಡಿತ್ತು. ಮಾಜಿ ಪ್ರಧಾನಿಗಳಾದ ದೇವೇಗೌಡರ ಪತ್ನಿ ಚೆನ್ನಮ್ಮ ಹಾಗೂ ಸೊಸೆ ಭವಾನಿ ರೇವಣ್ಣನವರು ಕೂಡ ಪೂಜೆಗೆ ಆಗಮಿಸಿದ್ರು. ಪೂಜೆ ಮುಗಿಸಿ ದೇವಸ್ಥಾನದಿಂದ ಹೊರ ಬರ್ತಾ ಇದ್ದ ಅವರ ಮೇಲೆ ವ್ಯಕ್ತಿಯೊಬ್ಬ ಕ್ಷಣಾರ್ಧದಲ್ಲಿ ಆಸಿಡ್ ಎರಚಿ ಬಿಡ್ತಾನೆ. ಕ್ಷಣ ಮಾತ್ರದಲ್ಲಿ ನಡೆದ ಆ ಘಟನೆಯಿಂದ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಸೃಷ್ಟಿಯಾಗುತ್ತೆ. ಜನ ಕಿರ್ಚುತ್ತಾ ಓಡ್ತಾರೆ. ಎಲ್ಲೆಲ್ಲೂ ಗೊಂದಲ, ಆತಂಕ. ಮಾಜಿ ಪ್ರಧಾನಿಗಳ ಕುಟುಂಬದ ಮೇಲೆ ನಡೆದಂತಹ ಆಸಿಡ್ ದಾಳಿಯ ಆ ಘಟನೆ ಇಡೀ ಕರ್ನಾಟಕವನ್ನೇ ಬೆಚ್ಚಿ ಬೀಳಿಸುತ್ತೆ. ಆವತ್ತು ನಡೆದ ಆಸಿಡ್ ದಾಳಿಯಿಂದ ಚೇತರಿಸಿಕೊಳ್ಳೋಕೆ ಚೆನ್ನಮ್ಮನವರಿಗೆ 60 ದಿನಗಳೇ ಬೇಕಾಯಿತು. ಅಂದಹಾಗೆ ಆ ದಿನ ಆಸಿಡ್ ಎರಚಿದ ಯುವಕ ಬೇರಾರೂ ಅಲ್ಲ, ಆತ ಸ್ವತಃ ದೇವೇಗೌಡರ ಸಹೋದರ ಬಸವೇಗೌಡರ ಪುತ್ರ ಲೋಕೇಶ್. ಕೆಲವರ ಪ್ರಕಾರ ಅದು ಕೌಟುಂಬಿಕ ಕಲಹ, ಕುಟುಂಬ ದ್ವೇಷದಿಂದ ನಡೆದ ಘಟನೆಯಾಗಿತ್ತು. ಆದರೆ ದೇವೇಗೌಡರು ಅದನ್ನು ರಾಜಕೀಯ ವೈಷಮ್ಯ ಹಾಗೂ ಷಡ್ಯಂತ್ರದಿಂದ ನಡೆದ ದಾಳಿ ಅಂತ ಹೇಳಿದರು. ಘಟನೆಯ ಬಳಿಕ ಯುವಕ ಲೋಕೇಶ್ಗೆ 8 ವರ್ಷಗಳ ಜೈಲು ಶಿಕ್ಷೆಯೂ ಆಗಿತ್ತು. ಈ ಘಟನೆಯ ಬಗ್ಗೆ ಸ್ವತಃ ದೇವೇಗೌಡರೇ ಖಾಸಗಿ ವಾಹಿನಿಯ ಸಂದರ್ಶನದಲ್ಲಿ ಸ್ಪಷ್ಟನೆ ಕೊಟ್ಟಿದ್ದರು. ಆಸಿಡ್ ದಾಳಿ ಬಗ್ಗೆ ಗೌಡರ ಸ್ಪಷ್ಟನೆ. ಆಸಿಡ್ ದಾಳಿಯ ಗುರಿ ನನ್ನ ಮಗ HD ರೇವಣ್ಣ ಆಗಿದ್ದ. ಆದರೆ ಆ ದಿನ ರೇವಣ್ಣ ಅಲ್ಲಿ ಇರಲಿಲ್ಲ. ನನ್ನ ಪತ್ನಿ ಮತ್ತು ಸೊಸೆಯ ಮೇಲೆಯೇ ದಾಳಿ ನಡೆಯಿತು. ಆಸಿಡ್ ಹಾಕಿದ್ದು ನನ್ನ ತಮ್ಮನ ಮಗನೇ. ಅವನ ಹೆಸರು ಲೋಕೇಶ್. ಆದರೆ ಅವನ ಹಿಂದೆ ಕೆಲವು ರಾಜಕೀಯ ಮುಖಂಡರ ಪ್ರೇರಣೆ ಇತ್ತು ಅಂತ ನಾನು ನಂಬ್ತೇನೆ. ಅಚ್ಚರಿಯ ಸಂಗತಿ ಏನಂದ್ರೆ, ತಮ್ಮ ಪತ್ನಿಯ ಮೇಲೆ ಆಸಿಡ್ ಎರಚಿ ಶಿಕ್ಷೆ ಅನುಭವಿಸುತ್ತಿದ್ದ ವ್ಯಕ್ತಿಯನ್ನ ಜೈಲಿನಿಂದ ಬಿಡಿಸೋಕೆ ಗೌಡ್ರೇ ಸಹಾಯ ಮಾಡ್ತಾರೆ. ಅದು ಸಾಮಾನ್ಯ ಕ್ಷಮೆ ಆಗಿರಲಿಲ್ಲ. ಅದು ಕುಟುಂಬದ ನೋವಿನ ನಡುವೆಯೂ ಮಾನವೀಯತೆಯನ್ನ ಆಯ್ಕೆ ಮಾಡಿಕೊಂಡ ನಿರ್ಧಾರವಾಗಿತ್ತು. ಖಾಸಗಿ ಸಂದರ್ಶನದಲ್ಲಿ ದೇವೇಗೌಡರು ಆ ಬಗ್ಗೆ ಕೂಡ ಮಾತನಾಡಿದರು. ದೇವೇಗೌಡರ ಮಾನವೀಯತೆ. ನನ್ನ ತಮ್ಮ ಬಸವೇಗೌಡ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದ. ಅವನು ಹೆಚ್ಚು ದಿನ ಬದುಕೋದಿಲ್ಲ ಅನ್ನೋದು ನಮಗೆಲ್ಲ ಗೊತ್ತಿತ್ತು. ಅವರ ಮಗ ಆಸಿಡ್ ಕೇಸ್ನಲ್ಲಿ ಜೈಲಿನಲ್ಲಿದ್ದ. ನನಗೆ ತಮ್ಮನ ನೋವನ್ನು ಸಹಿಸೋಕೆ ಆಗಲಿಲ್ಲ. ಹೀಗಾಗಿ ನ್ಯಾಯಮೂರ್ತಿಗಳಿಗೆ ಮನವಿ ಮಾಡಿ ಸಾಧ್ಯವಾದ ಕಾನೂನು ಪ್ರಕ್ರಿಯೆ ಮೂಲಕ ಅವನ ಬಿಡುಗಡೆಗೆ ಸಹಕರಿಸಿದ್ದೆ. ನನ್ನ ಮನವಿಗೆ ಸ್ವತಃ ನ್ಯಾಯಮೂರ್ತಿಗಳೇ ಆಶ್ಚರ್ಯಪಟ್ಟಿದ್ದರು. ನಿಮ್ಮ ಪತ್ನಿಯ ಮೇಲೆ ಆಸಿಡ್ ದಾಳಿ ನಡೆದಿದೆ, ಆದರೂ ನೀವು ಬಿಡುಗಡೆ ಮಾಡಲು ಕೋರಿದ್ದೀರಾ ಅಂತ ನನ್ನನ್ನೇ ಕೇಳಿದರು. ದೇವೇಗೌಡರು ಪ್ರತಿಕಾರದ ಬಗ್ಗೆ ಯೋಚನೆ ಮಾಡಲಿಲ್ಲ. ಅವರ ಯೋಚನೆ ಮಾನವೀಯತೆದ್ದಾಗಿತ್ತು. ಗೌಡ್ರ ಈ ನಿರ್ಧಾರದ ಬಗ್ಗೆ ಪತ್ನಿ ಚೆನ್ನಮ್ಮನವರು ಯಾವತ್ತೂ ಪ್ರಶ್ನೆ ಮಾಡಲಿಲ್ಲ. ಈ ಘಟನೆಯ ಬಗ್ಗೆ ಬಹಳ ವರ್ಷಗಳ ಬಳಿಕ ಕಾರ್ಯಕ್ರಮವೊಂದರಲ್ಲಿ ಚೆನ್ನಮ್ಮನವರು ಹೀಗೆ ಹೇಳಿದರು. ಆಸಿಡ್ ದಾಳಿ ಬಗ್ಗೆ ಚೆನ್ನಮ್ಮನವರ ಹೇಳಿಕೆ. ಆಸಿಡ್ ದಾಳಿ ನಡೆದ ನಂತರ ನನಗೆ ಸುಮಾರು 2 ತಿಂಗಳು ಪ್ರಜ್ಞೆನೇ ಇರಲಿಲ್ಲ. ಅವರು ನನ್ನ ಬಗ್ಗೆ ತುಂಬಾ ಚಿಂತೆಗೊಳಗಾಗಿದ್ರು. ಪ್ರತಿನಿತ್ಯ ಅಳುತ್ತಾ ಇದ್ರು. ಈ ಘಟನೆಗೆ ಸಂಬಂಧಿಸಿದಂತೆ ಅವರು ತೆಗೆದುಕೊಂಡ ಎಲ್ಲಾ ನಿರ್ಧಾರಗಳಿಗೂ ನನ್ನ ಸಹಮತವಿತ್ತು. ಚೆನ್ನಮ್ಮನವರ ಈ ಗುಣಗಳ ಬಗ್ಗೆ ದೇವೇಗೌಡರು ಹಲವು ಬಾರಿ ಭಾವನಾತ್ಮಕವಾಗಿ ಹೇಳ್ಕೊಂಡಿದ್ದಾರೆ. ನಿಜ ಹೇಳಬೇಕು ಅಂದ್ರೆ ಚೆನ್ನಮ್ಮನವರಿಗೆ ಗೌಡ್ರ ಕುಟುಂಬವೇ ಎಲ್ಲ ಆಗಿತ್ತು. ಗೌಡ್ರ ಎಲ್ಲಾ ಯಶಸ್ಸುಗಳ ಹಿಂದೆ ಅವರಿದ್ರು. ಯಾವ ಮಟ್ಟಿಗೆ ಅಂದ್ರೆ ದೇವೇಗೌಡರು ಮನೆಗೆ ಬರೋವರೆಗೆ ಚೆನ್ನಮ್ಮ ಊಟ ಮಾಡ್ತಾನೆ ಇರಲಿಲ್ಲ. ಪತಿಗಾಗಿ ಕಾಯ್ತಾ ಕುಳಿತುಕೊಳ್ತಾ ಇದ್ರು.
ಅಂತಹ ಅವಿನಾಭಾವ ಸಂಬಂಧ ಅವರದ್ದು. ಅಂದಹಾಗೆ ಚೆನ್ನಮ್ಮನವರಿಗೆ ಒಂದು ಕಡೆ ಆಸಿಡ್ ದಾಳಿಯ ನೋವಿತ್ತು, ಇನ್ನೊಂದೆಡೆ ಕುಟುಂಬದ ಸಂಬಂಧಗಳ ಸಂಕೀರ್ಣತೆ ಇತ್ತು. ಹೇಗಿರುವಾಗಲೇ ಗೌಡ್ರು ಕ್ಷಮೆಯ ಮೂಲಕ ದ್ವೇಷಕ್ಕಿಂತ ಮಾನವೀಯತೆಯನ್ನ ಮೇಲಕ್ಕೆತ್ತಿದ್ದ ನಿರ್ಧಾರ ತೆಗೆದುಕೊಂಡಿದ್ರು. ಆ ಘಟನೆ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಷ್ಟೇ ಅಲ್ಲ, ಮಾನವೀಯತೆಯ ಇತಿಹಾಸದಲ್ಲೂ ವಿಶಿಷ್ಟ ಅಧ್ಯಾಯವಾಗಿ ಉಳಿದಿದೆ. ಯಾಕಂದ್ರೆ ಪ್ರತಿಕಾರ ಎಲ್ರಿಗೂ ಸಾಧ್ಯ, ಆದ್ರೆ ಕ್ಷಮಿಸೋದು ಕೆಲವು ಜನರಿಗೆ ಮಾತ್ರ ಸಾಧ್ಯ. ಬಹುಶಃ ಅದೇ ದೇವೇಗೌಡರ ಬದುಕಿನ ಅತ್ಯಂತ ದೊಡ್ಡ ಪಾಠವಾಗಿರಬಹುದು. ಬ್ಯೂರೋ ರಿಪೋರ್ಟ್, ಫೋಕಸ್ ಟಿವಿ.